ಇಷ್ಟು ಊಟ 99 ರೂಪಾಯಿ ಸಿಗುತ್ತೆ ಸರ್. ಇದು ಚಿಕನ್ ಬಂದು ಜ್ಯೂಸಿ ಕಬಾಬ್ ಇರುತ್ತೆ. ಅಂದ್ರೆ ನೀವು ಪ್ರೆಸ್ ಮಾಡಿದಾಗ ನಿಮ್ಗೆ ಗೊತ್ತಾಗುತ್ತೆ, ಜ್ಯೂಸಿ ಜ್ಯೂಸಿ ತರನೇ ಇರುತ್ತೆ ಇದನ್ನ. ನಾವು ತಗೊಂಡಿರೋಂಥದ್ದು 129 ಕಾಂಬೋ, ಬಿಸಿ ಬಿಸಿ ಕಬಾಬ್ ತಿಂತಾರೆ. ಒನ್ ಮೋರ್ ಅನ್ಬೇಕು, ಆತರ ಇದೆ. ಸೂಪರ್. ಹಾಯ್ ಹಲೋ ನಮಸ್ಕಾರ ವೀಕ್ಷಕರೇ, HD ಕನ್ನಡ ಯೂಟ್ಯೂಬ್ ಚಾನಲ್ಗೆ ಆತ್ಮೀಯ ಸ್ವಾಗತ. ಬರೀ ಅನ್ನ ಸಾರು ಮುದ್ದೆ ತಿನ್ಬೇಕಂದ್ರೆ 60-70 ರೂಪಾಯಿ ಬೇಕು. ಆದ್ರೆ ಇಲ್ಲೊಬ್ರು ಕೇವಲ 99 ರೂಪಾಯಿಗೆ ಚಿಕನ್ ಊಟನೇ ಕೊಡ್ತಾ ಇದಾರೆ. ಚಿಕನ್ ಕಾಂಬೋ ಅಂತ ಕೊಡ್ತಾ ಇದಾರೆ. 99 ಕಾಂಬೋ ಅಲ್ಲಿ ನಿಮ್ಗೆ ಸ್ವೀಟು, ಚಪಾತಿ, ಪರೋಟ ಅಥವಾ ಮುದ್ದೆ ಯಾವ್ದಾದ್ರು ಒಂದು, ಜೊತೆಗೆ ಕುಷ್ಕ, ಅದ್ರ ಜೊತೆಗೆ 3 ಪೀಸ್ ಚಿಕನ್ ಕೂಡ ಕೊಡ್ತಾ ಇದಾರೆ. ಸೊ ಇದೆಲ್ಲ ಸಿಗ್ತಾ ಇರೋದು ಹೋಟೆಲ್ IDK. ಇದು ಲೊಕೇಟ್ ಆಗಿರೋದು ರಾಜನಗರ್ ಇಂಡಸ್ಟ್ರಿಯಲ್ ಟೌನ್, ನಿಯರ್ ಫೈರ್ ಸ್ಟೇಷನ್ ಹತ್ರ. ಎಕ್ಸಾಕ್ಟ್ ಅಡ್ರೆಸ್ ಮತ್ತೆ ಲೊಕೇಶನ್ ಡಿಸ್ಕ್ರಿಪ್ಷನ್ ಹಾಕಿರ್ತೀನಿ, ಚೆಕ್ಔಟ್ ಮಾಡಿ. ಬನ್ನಿ, ಓನರ್ನ ಮಾತಾಡಿಸಿ ಇನ್ನ ಏನೇನ್ ಐಟಮ್ ಸಿಗುತ್ತೆ ಅಂತ ತಿಳ್ಕೊಳ್ಳೋಣ. ಸರ್ ನಮಸ್ತೆ. ಸರ್ ನಮಸ್ತೆ. ಸರ್ IDK ಹೋಟೆಲ್ ಅಂದ್ರೆ ಏನ್ ಸರ್ ಅದು? ಸರ್ ಆಕ್ಚುಲಿ IDK ಅಂದ್ರೆ ಇಡ್ಲಿ ದೋಸೆ ಕಿಚನ್ ಅಂತ ಮಾಡ್ಬೇಕಾಗಿತ್ತು. ಓಕೆ. ಸೊ ಅದು ಬೇರೆ ಕಡೆ ಟ್ರೈನಿಂಗ್ ಹೋದಾಗ ಅಲ್ಲಿ ನಾನ್ ವೆಜ್ ಐಟಮ್ ಮಾಡ್ತಾ ಅದು ಜಾಸ್ತಿ ಆಗಿ ಅದೇ ನಮಗೆ ತುಂಬಾ ಚೆನ್ನಾಗಿ ರುಚಿ ಬಂತು. ಅದಕ್ಕೆ ಈಗ ನಾನ್ ವೆಜ್ ಹೋಟೆಲ್ ಮಾಡಿದೆ. ಸೊ ನಮ್ದು ಹೋಟೆಲ್ ಓಪನ್ ಆಗಿ 4 ರಿಂದ 5 ವರ್ಷ ಆಗ್ತಿದೆ. ಸೊ ಲೊಕೇಶನ್ ಬಂದು ನಿಮ್ಗೆ ರಾಜಾಜಿನಗರ್ ಕಾರ್ಡ್ ರೋಡ್ ಇದೆ. ನಿಮ್ಗೆ ಫೈರ್ ಸ್ಟೇಷನ್ ಇಂದ ರಾಜಾಜಿನಗರ್ ನೀವು 6 ಬ್ಲಾಕ್ ಹೋಗೋ ರೋಡ್ ಅಲ್ಲಿ ನಿಮ್ಗೆ IDK ದೊಣ್ಣೆ ಬಿರಿಯಾನಿ ಲೆಫ್ಟ್ ಅಲ್ಲೇ ಕಾಣುತ್ತೆ. ಓಕೆ. ಸೊ ನಮ್ಮಲ್ಲಿ ಜಾಸ್ತಿ ಫೇಮಸ್ ಅಂದ್ರೆ 99 ಕಾಂಬೋ ಮತ್ತೆ 129 ಕಾಂಬೋ ಇದೆ. ಸೊ 99 ಅಲ್ಲಿ 4 ತರ ಐಟಮ್ ಬರುತ್ತೆ. ಸ್ವೀಟು, ಚಿಕನ್ 3 ಪೀಸಸ್ ಬರುತ್ತೆ, ಕುಷ್ಕ ಬರುತ್ತೆ, ಚಪಾತಿ, ಪರೋಟ, ಮುದ್ದೆ 3ಅಲ್ಲಿ ಯಾವ್ದಾದ್ರು ತಗೊಳ್ಬಹುದು. 129 ನಲ್ಲಿ ಸೇಮ್ ಬರುತ್ತೆ, ಎಕ್ಸ್ಟ್ರಾ ಒಂದು ಚಿಕನ್ ಬರುತ್ತೆ. ಅಂದ್ರೆ 6 ಪೀಸ್ ಬರುತ್ತೆ. ಓಕೆ. ಸೊ ಇದು ನಮ್ಮಲ್ಲಿ ಫೇಮಸ್ ಇದೆ. ಡೈಲಿ ಇರುವಂತದ್ದು ಚಿಕನ್ ಬಿರಿಯಾನಿ, ಕಬಾಬು, ಕುಷ್ಕ, ಚಪಾತಿ, ಪರೋಟ, ಮುದ್ದೆ. ಸೊ ಈ ತರ ಇರುತ್ತೆ. ಸೊ ನಮ್ಮಲ್ಲಿ ಕ್ಯಾಟ್ರಿಂಗ್ ಸಹ ಇರುತ್ತೆ. ನಮ್ಮಲ್ಲಿ ಮಿನಿಮಮ್ ಒಂದು 5 ಜನದಿಂದ ಒಂದು 50, 60, 100 ಜನ ನಿಮ್ಮಲ್ಲಿ ಎಷ್ಟು ಬೇಕೋ ಹೇಳ್ಬೋದು. ಸೊ ನೀವು ಡೈರೆಕ್ಟ್ ನಿಮ್ಗೆ ಮನೆಗೆ ನಾವು ಕೊಡ್ಬೇಕು ಅಂದ್ರೂ ಅಲ್ಲೇ ನಾವು ತಂದು ಕೊಡ್ತೀವಿ. ಇಲ್ಲ ನಿಮ್ಗೆ ಪಾರ್ಸಲ್ ಬೇಕು ಅಂದ್ರೆ ನಮ್ಮಲ್ಲಿ ಒಂದು 5 to 8 ಕಂಟೈನರ್ ಬರುತ್ತೆ. ಸೊ ಕಂಟೈನರ್ ಎಕ್ಸ್ಟ್ರಾ ಚಾರ್ಜ್ ಆಗುತ್ತೆ. ಫಂಕ್ಷನ್ ಯಾವ್ದಾದ್ರು ಇತ್ತು ಅಂದ್ರೆ ಅದಕ್ಕೆ A to Z ನಾವು ರೆಡಿ ಮಾಡ್ಕೊಡ್ತೀವಿ. ನಿಮ್ಗೆ ಯಾವ ತರ ಊಟ ಬೇಕು ಅಂದ್ರೆ ನಾವು ರೆಡಿ ಮಾಡ್ಕೊಡ್ತೀವಿ ಸರ್. ಅಂದ್ರೆ ನೀವು ಅಲ್ಲಿ ಮನೆ ಹತ್ರನೇ ಬಂದು ಕುಕ್ ಮಾಡ್ತೀರಾ, ಇಲ್ಲ ಇಲ್ಲಿಂದ ರೆಡಿ ಮಾಡ್ಕೊಂಡು ಬಂದಿಲ್ಲ? ಇಲ್ಲಿಂದ ರೆಡಿ ಮಾಡ್ತೀವಿ. ಸೊ ನಿಮ್ಗೆ ಬೇಕು ಅಂದ್ರೆ ನೀವು ಪಾತ್ರೆ ತಗೊಂಡ್ ಬಂದ್ರೆ, ನಿಮ್ದು ಅಂತ ಯಾವ್ದಾದ್ರು ಪಾತ್ರೆ ಇದ್ರೆ ನೀವು ತಗೊಂಡ್ ಬಂದ್ರೆ ನಾವು ಅದ್ರಲ್ಲೆಲ್ಲ ಶಿಫ್ಟ್ ಮಾಡ್ಕೊಡ್ತೀವಿ. ಇದು ಮನೆ ಊಟ ಇದ್ದಂಗೆ ಇರುತ್ತೆ ಸರ್. ಯಾವ್ದೇ ರೀತಿ ನಿಮ್ಗೆ ಹೊರಗಡೆ ತಿನ್ನೋದು, ತಿಂದಾದ್ಮೇಲೆ ಒಂಥರ ಡೈಜೆಷನ್ ಆಗಿರೋ ಆತರ ಇರಲ್ಲ. ನಿಮ್ಗೆ ಏನಾದ್ರು ಎಕ್ಸ್ಟ್ರಾ ಇನ್ಫಾರ್ಮೇಶನ್ ಏನಾರ ಬೇಕು ಈ ಫುಡ್ದು ಇಲ್ಲ ಕ್ಯಾಟ್ರಿಂಗ್ ಅಂತ ಹೇಳಿದ್ರೆ ನಂಬರ್ ಕೊಟ್ಟಿದ್ದಾರೆ, ಆ ನಂಬರ್ ಕಾಲ್ ಮಾಡಿ ಸರ್. ಯಾವ್ದೇ ಟೈಮಲ್ಲಿ ಕಾಲ್ ಮಾಡಿ ಇಲ್ಲ ಮೆಸೇಜ್ ಮಾಡಿ ನಿಮ್ಗೆ ಡೀಟೇಲ್ಸ್ ನಾವು ಕಳಿಸ್ಕೊಡಿ. ಓಕೆ ಸರ್ ಇದು ಚಿಕನ್ ಚಾಪ್ಸ್ ಇದೆ. ಓಕೆ ಸರ್, ಇದು ಚಿಕನ್ ಪೆಪ್ಪರ್ ಇದೆ ಸರ್. ಜಾಸ್ತಿ ಫಾಸ್ಟ್ ಮೂವಿಂಗ್, ತುಂಬಾ ಇಷ್ಟಪಟ್ಟು ತಗೊಳ್ಳೋಂತ ಇದು ಒಂದೇ. ಓಕೆ. ಅಂದ್ರೆ ನೀವು ಸೆಮಿ ಗ್ರೇವಿ ತರ ಮಾಡ್ತೀರಾ? ಫ್ರೈ ಅಲ್ಲಿ ಅದೊಂದೇ ಪೆಪ್ಪರ್ ಬರೋದು. ಇದು ಚಿಲ್ಲಿ ಚಿಕನ್. ಡೈಲಿ ಚಿಲ್ಲಿ ಚಿಕನ್ ಇರಲ್ಲ, ಡೈಲಿ ಪೆಪ್ಪರ್ ಮಾತ್ರ ಇರುತ್ತೆ. ಓಕೆ. 6 ಡೇಸ್ ನಮ್ಮಲ್ಲಿ ಪೆಪ್ಪರ್ ಅವೈಲೇಬಲ್ ಇರುತ್ತೆ. ಪೆಪ್ಪರ್ ನ ತುಂಬಾ ಜನ ಇಷ್ಟಪಟ್ಟು ತಿಂತಾರೆ. ಓಕೆ. ಅದ್ರ ಜೊತೆ ಚಿಕನ್ ಗುಂಟೂರ್ ಮಾಡ್ತೀವಿ. ಚಿಕನ್ ಮಲೈ ಚಿಕನ್, ವೈಟ್ ಚಿಕನ್ ಅಂತ ಬರುತ್ತೆ, ಮಲೈ ಚಿಕನ್ ಮಾಡ್ತೀವಿ. ಅದನ್ನ ಬಿಟ್ಟು ಬಟರ್ ಚಿಕನ್ ಮಾಡ್ತೀವಿ. ಓಕೆ. ಎವ್ರಿ ಡೇ ಚೇಂಜ್ ಮಾಡ್ತಾ ಇರುತ್ತೆ. ಓಕೆ. ಜನಕ್ಕೆ ಡೈಲಿ ಇರುತ್ತೆ. ಜನಕ್ಕೆ ಬೇಜಾರಾಗ್ಬಾರ್ದು ಒಂದೇ ತಿಂತಾ ಇದ್ರೆ ಅದಕ್ಕೆ ಅಂತ ಇವಾಗ ಚಿಕನ್ ಪೆಪ್ಪರ್ ನೋಡಿಕೊಂಡೆ ತುಂಬಾ ಜನ ಬರ್ತಾರೆ. ಓಕೆ. ಚಿಕನ್ ನಮ್ಮ ಚಾಪ್ಸ್ ಅಂತಾನೆ ಕೆಲವರು ತುಂಬಾ ಜನ ಬರ್ತಾರೆ. ಓಕೆ. ಸೊ ಅದಕ್ಕೇನೆ ಅವರು ಯಾವಾಗ ಅಂತ ಹೇಳಿ ನಾವು ಒಂದು ಡೇಟ್ ನಾವೇ ಫಿಕ್ಸ್ ಮಾಡ್ಬಿಡ್ತೀವಿ. ಓಕೆ. ಅಂದ್ರೆ ಈಗ ಮಂಗಳವಾರ ಬಂದು ಚಾಪ್ಸ್ ಇರುತ್ತೆ, ಚಾಪ್ಸ್ ಮತ್ತೆ ಚಿಲ್ಲಿ ಇರುತ್ತೆ. ಬುಧವಾರ ಒಂದು ಚಿಕನ್ ಗುಂಟೂರ್ ಇರುತ್ತೆ, ಅದ್ರ ಜೊತೆ ಚಿಕನ್ ಬಟರ್ ಚಿಕನ್ ಇರುತ್ತೆ. 2 ಖಾರ ಇರುತ್ತೆ, ಒಂದು ನಾರ್ಮಲ್ ಇರುತ್ತೆ. ಈಗ ನೋಡಿ ಇದು ಚಿಲ್ಲಿ ಬಂದು ಸ್ವಲ್ಪ ಸ್ಪೈಸಿ ಇರುತ್ತೆ, ಚಿಲ್ಲಿ ಸ್ಪೈಸಿ ಇರುತ್ತೆ. ಇದರಲ್ಲಿ ನೀವು ಚಿಲ್ಲಿ ಸ್ವಲ್ಪ ನೀವು ಅಬ್ಸರ್ವ್ ಮಾಡಿದ್ರೆ ಚಿಲ್ಲಿ ನಿಮ್ಗೆ ಕಾಣ್ತಾ ಇರುತ್ತೆ. ಓಕೆ. ಓಕೆ. ಇದು ಚಿಲ್ಲಿ ಸ್ಪೈಸಿ ಇರುತ್ತೆ. ಇದ್ರ ಜೊತೆ ನಿಮ್ಗೆ ಇದು ಸ್ವಲ್ಪ ಸ್ಪೈಸಿಯಾಗೆ ಬರುತ್ತೆ, ಪೆಪ್ಪರ್ ಚಿಕನ್, ಪೆಪ್ಪರ್ ಚಿಕನ್. ಇದು 2 ಸ್ಪೈಸಿ ಇರೋದ್ರಿಂದ. ಓಕೆ. ಇದ್ರಲ್ಲೂ ಹಸಿಮೆಣಸಿನಕಾಯಿ ಬಳಸ್ತೀನಿ. ಓಕೆ. 2 ಸ್ಪೈಸಿ ಇರೋದ್ರಿಂದ ಇದು ನಿಮ್ಗೆ ಸ್ಪೈಸಿನೇ ಬರಲ್ಲ, ಬಟ್ ಟೇಸ್ಟ್ ಮಾತ್ರ ತುಂಬಾ ಚೆನ್ನಾಗಿರುತ್ತೆ. ಮನೆ ಊಟ ಇದ್ದಂಗೆ ಇರುತ್ತೆ. ಓಕೆ. ಚಾಪ್ಸ್. ಇದ್ರ ಜಾಗದಲ್ಲಿ ಏನ್ ಮಾಡ್ತೀವಿ, ಬಟರ್ ಚಿಕನ್ ಮಾಡ್ತೀವಿ. ಓಕೆ. ಬಟರ್ ಚಿಕನ್ ಅಷ್ಟೇನೆ, ತುಂಬಾ ಸ್ಪೈಸಿ ಇರೋದಿಲ್ಲ, ಖಾರ ಇರೋದಿಲ್ಲ, ರಾಗಿ ಮುದ್ದೆ ಇರುತ್ತೆ. ಓಕೆ. ರಾಗಿ ಮುದ್ದೆ. ಸರ್ ಇದು ಸರ್ ಪರೋಟ ಇದೆ. ಸರ್ ಇದು ಹೋಮ್ ಮೇಡ್ ಪರೋಟನೇನಾ? ಸರ್ ಚಪಾತಿ ಹೋಮ್ ಮೇಡ್, ಪರೋಟ ನಾವು 5 ಹೊರಗಡೆಯಿಂದ ತರಿಸ್ತೀವಿ ಸರ್. ಓಕೆ. ಸರ್ ನಮಸ್ತೆ. ಸರ್ ನಮಸ್ಕಾರ, ಹೇಳಿ ಸರ್. ಊಟ ಮಾಡಿದ್ರಾ? ಮಾಡಿದೆ ಸರ್. ಹೇಗಿತ್ತು ಸರ್ ಊಟ? ಸರ್ ಊಟ ಫೈನ್ ಆಗಿತ್ತು, ಚೆನ್ನಾಗಿತ್ತು. ಫಸ್ಟ್ ಟೈಮ್ ಬಂದಿರೋದು, ಕುಷ್ಕ ಫೈನ್ ಆಗಿತ್ತು, ಚೆನ್ನಾಗಿದೆ. ಸ್ಪೈಸ್ ಏನ್ ಖಾರ ಏನಿಲ್ಲ, ಚೆನ್ನಾಗಿದೆ. ಇಷ್ಟ ಆಯ್ತು ಸರ್. ಓಕೆ. ಸೂಪರ್ ಸೂಪರ್. ಸರ್ ನಮ್ಮಲ್ಲಿ ಕಬಾಬು ಸಿಗುತ್ತೆ. ಕುಷ್ಕ ಬಿರಿಯಾನಿ ಹೇಗೆ ಸ್ವೀಟ್ಸ್ ಹೇಗೆ ಗೊತ್ತೋ ಅದೇ ತರ ನಮ್ಮಲ್ಲಿ ಕಬಾಬು ತುಂಬಾ ಮೂವಿಂಗ್ ಇದೆ. ಕಬಾಬಲ್ಲಿ ಬಂದು ನಿಮ್ಗೆ ಚಿಕನ್ ವಿಂಗ್ಸ್ ಅಂದ್ರೆ ಸಪರೇಟ್ ಆಗಿ ಕೊಡ್ತೀವಿ, ಇಲ್ಲ ಬೋನ್ಲೆಸ್ ಬೇಕು ಅಂದ್ರೆ ಅದು ಸಪರೇಟ್ ಆಗಿ ಕೊಡ್ತೀವಿ. ಕೆಲವರು ಸ್ಕಿನ್ನು ಬೋನು ಎಲ್ಲ ಕೇಳ್ತಾರೆ. ಸೊ ನಿಮ್ಗೆ ಯಾವ್ದೇ ತಗೊಂಡ್ರು ಒಂದು ಪ್ರೈಸ್ ಒಂದೇ ಇರುತ್ತೆ. ವಿಂಗ್ಸ್ ಚಿಕನ್ ಮಾತ್ರ ಸಿಗುತ್ತೆ.
ಅದು ನಿಮ್ಗೆ 99 rupees ಆಗುತ್ತೆ. ಅದು 6 ಪೀಸ್ ಬರುತ್ತೆ. ಪ್ಲಸ್ ನಮ್ಮಲ್ಲಿ ಕಲರ್ ನೋಡ್ಬೋದು. ಚಿಕನ್ಗೆ ಯಾವುದೇ ರೀತಿ ಬಣ್ಣ ಇರೋದಿಲ್ಲ ಇದರಲ್ಲಿ. ಇದೆಲ್ಲ ಕಾಶ್ಮೀರಿ ಚಿಲ್ಲಿ ಹಾಕಿರ್ತೀವಿ. ಸೊ ಇದು ಚಿಕನ್ ಬಂದು ಜ್ಯೂಸಿ ಕಬಾಬ್ ಇರುತ್ತೆ. ಅಂದ್ರೆ ನೀವು ಪ್ರೆಸ್ ಮಾಡಿದಾಗ ನಿಮ್ಗೆ ಗೊತ್ತಾಗುತ್ತೆ, ಜ್ಯೂಸಿ ತರನೇ ಇರುತ್ತೆ ಇದೆಲ್ಲ. ಸೊ ಯಾವ್ದೇ ಚಿಕನ್ ಅಷ್ಟೇ ಜ್ಯೂಸಿನೇ ಬರುತ್ತೆ. ಇದೆಲ್ಲ ಜ್ಯೂಸಿ ತರನೇ ಬರ್ತಾ ಇರುತ್ತೆ. ಕಬಾಬ್ ಅಲ್ಲಿ ಯಾವ್ದೇ ರೀತಿ ಕಲರ್ ಯೂಸ್ ಮಾಡೋದಿಲ್ಲ, ಪ್ಲಸ್ ಟೇಸ್ಟಿಂಗ್ ಪೌಡರ್ ಇರೋದಿಲ್ಲ. ಸೊ ಮನೇಲಿ ಏನ್ ಮಾಡ್ತೀವೋ, ಮನೆಯದು ನಾವು ಪೌಡರ್ ಇರುತ್ತೋ ಅದನ್ನೇ ತಂದು ಅದರಲ್ಲೇ ನಾವು ರೆಡಿ ಮಾಡ್ಕೊಂಡು ಗ್ರಾಮ್ ಪ್ರಕಾರ ಏನ್ ಮಾಡ್ತೀವೋ ನಾವು ಅದನ್ನ ಕ್ಲೀನ್ ಆಗಿ ಮಾಡ್ಕೊಡ್ತೀವಿ. ಸರ್ ಈಗ 99 ಕಾಂಬೋ ಇದೆ. ಇದು ಚಿಕನ್ ಕಾಂಬೋ ಇದೆ. ಇನ್ನ ನೆಕ್ಸ್ಟ್ ಮಂತ್ ಇಂದ ನಾವು ಅದರಲ್ಲಿ ಕಾಂಬೋದಲ್ಲಿ ತಲೆ ಮಾಂಸ ಮತ್ತೆ ಬೋಟಿ ಎರಡನ್ನೂ ಆಡ್ ಮಾಡ್ತಾ ಇದೀವಿ. ಸೊ ಅದು ಸಪರೇಟ್ ಆಗೂ ಇರುತ್ತೆ, ಅದು ಕಾಂಬೋದಲ್ಲೂ ಕೊಡೋಣ ಅಂತ ಪ್ಲಾನ್ ಮಾಡ್ತಾ ಇದೀವಿ ಸರ್. ಸರ್ ಮಂಗಳವಾರದಿಂದ ಭಾನುವಾರ ಗಂಟೆ ಓಪನ್ ಇರುತ್ತೆ. ಸೋಮವಾರ ಒಂದ್ ದಿವಸ ಕ್ಲೋಸ್ ಇರುತ್ತೆ. 1 ಗಂಟೆಯಿಂದ ರಾತ್ರಿ 9 ಗಂಟೆವರೆಗೂ ಓಪನ್ ಇರುತ್ತೆ ಸರ್. ಕಾಂಬೋ ನಿಮ್ಗೆ ಎಲ್ಲಾ ತರ ಕಾಂಬೋ ಒಂದು ಮಿಸ್ ಇಲ್ದಂಗ್ ಬೇಕು ಅಂತ ಹೇಳಿದ್ರೆ 1 ಗಂಟೆಯಿಂದ 4-4:15 ಒಳಗಡೆ ಬರಬೇಕು. ಅದಾದ ನಂತರ ಕೆಲವೊಂದ್ಸರಿ ಸ್ವೀಟ್ ಖಾಲಿ ಆಗಿರುತ್ತೆ, ಇಲ್ಲ ಯಾವ್ದಾದ್ರು ಒಂದು ಚಿಕನ್ ಖಾಲಿ ಆಗಿರುತ್ತೆ. ಮಾಡೋಷ್ಟರಲ್ಲಿ ಸ್ವಲ್ಪ ಲೇಟ್ ಆಗ್ತಾ ಇರುತ್ತೆ. ಇದು ಲೊಕೇಶನ್ ಬಂದು ನಂದಿಕೇಶ್ವರ PG ಇದೆ. ನಿಯರ್ ನಿಮ್ಗೆ ಫೈರ್ ಸ್ಟೇಷನ್ ಇದೆ. ರಾಜನಗರ ಇಂಡಸ್ಟ್ರಿಯಲ್ ಟೌನ್ ಹತ್ರ ಬರ್ಬೇಕಾಗುತ್ತೆ. ನಿಮ್ಗೆ ಏನಾದ್ರು ಅಡ್ರೆಸ್ ಡೌಟ್ ಆಯ್ತು ಅಂದ್ರೆ ಗೂಗಲ್ ಅಲ್ಲಿ IDK ದುನ್ಯಾ ಬಿರಿಯಾನಿ ಅಂತ ಸರ್ಚ್ ಮಾಡಿ, ಅದರಲ್ಲಿ ಲೊಕೇಶನ್ ನಿಮ್ಗೆ ಈಸಿಯಾಗಿ ಗೊತ್ತಾಗುತ್ತೆ ಸರ್. ಇದು 99 ಕಾಂಬೋ. ಇದರಲ್ಲಿ ಚಪಾತಿ ಅಥವಾ ಪರೋಟ ಅಥವಾ ಮುದ್ದೆ ಮೂರಲ್ಲಿ ಯಾವ್ದಾದ್ರು ಒಂದ್ ಬರುತ್ತೆ. ಇದು ಕುಷ್ಕಾ ಬರುತ್ತೆ ಸರ್, ಒಂದು ಕುಷ್ಕಾ ಬರುತ್ತೆ. ಇದು ಶೇರ್ವಕ್ಕೆ ಏನಾದ್ರು ಬೇಕು ಅಂದ್ರೆ ನಿಮ್ಗೆ ಮಟನ್ ಶೇರ್ವ ಸಿಗುತ್ತೆ. ಮಟನ್ ಶೇರ್ವ ಸರ್, ಇದ್ರಲ್ಲಿ 3 ಪೀಸ್ ಚಿಕನ್ ಬರುತ್ತೆ. ಚಿಕನ್ ಪೆಪ್ಪರು, ಚಾಪ್ಸ್, ಗುಂಟೂರು ಯಾವ್ದಾದ್ರು ತಗೊಬಹುದು. 3 ಪೀಸ್ ಬರುತ್ತೆ. ಇದ್ರ ಜೊತೆ ಒಂದು ಸ್ವೀಟು ಸರ್. ಇದ್ರ ಜೊತೆಗೆ ನಿಮ್ಗೆ ಸಲಾಡ್ ಬರುತ್ತೆ, ಈರುಳ್ಳಿ ಮತ್ತೆ ಸೌತೆಕಾಯಿ. ಇಷ್ಟು ಊಟ 99 ರೂಪಾಯಿ ಸಿಗುತ್ತೆ ಸರ್. ಸರ್ ಸ್ವೀಟ್ ಇವತ್ತು ಜಿಲೇಬಿ ಇದೆ, ಕೆಲವೊಂದ್ಸರಿ ಜಾಮೂನ್ ಇರುತ್ತೆ. ಸೊ ಎರಡರಲ್ಲಿ ಯಾವ್ದಾದ್ರು ಒಂದಿರುತ್ತೆ. ಸೊ ನಾವು ತಗೊಂಡಿರೋಂಥದ್ದು 129 ಕಾಂಬೋ. ಇದ್ರಲ್ಲಿ ಏನೇನ್ ಬರುತ್ತೆ ಅಂದ್ರೆ ನಿಮ್ಗೆ ಮುದ್ದೆ, ಚಪಾತಿ ಅಥವಾ ಪರೋಟ ಯಾವ್ದಾದ್ರು ಒಂದ್ ಬರುತ್ತೆ. ಜೊತೆಗೆ ಕುಷ್ಕಾ ಬರುತ್ತೆ, ಒಂದು ಸ್ವೀಟ್ ಬರುತ್ತೆ. ಜೊತೆಗೆ ನಿಮ್ಗೆ 2 ತರ ಚಿಕನ್ ಬರುತ್ತೆ. ಸೊ ಅವ್ರ ಹತ್ರ ಇರೋದ್ರಲ್ಲಿ 2 ತರ ಚಿಕನ್ ಯಾವ್ದು ಬೇಕು ನೀವು ಅದನ್ನ ಸೆಲೆಕ್ಟ್ ಮಾಡ್ಕೊಬಹುದು. ದಿನ ಒಂದೊಂದು ಚೇಂಜ್ ಆಗ್ತಾ ಇರುತ್ತೆ. ಒಂದಿನ ಗುಂಟೂರು ಇರುತ್ತೆ, ಒಂದಿನ ಚಾಪ್ಸ್ ಇರುತ್ತೆ. ಪೆಪ್ಪರ್ ಚಿಕನ್ ಡೈಲಿ ಇರುತ್ತಂತೆ. ಚಾಪ್ಸು ಮತ್ತೆ ಚಿಲ್ಲಿ ಚಿಕನ್, ಗುಂಟೂರು ಚಿಕನ್ ಅಂತ ಎವ್ರಿ ಡೇ ಚೇಂಜ್ ಆಗ್ತಾ ಇರುತ್ತೆ. ಅದ್ರಲ್ಲೊಂದ್ 2 ಪೀಸ್, ಇದ್ರಲ್ಲೊಂದ್ 3 ಪೀಸ್ ಕೊಟ್ಟಿರ್ತಾರೆ. ಸೊ ಯಾವ್ದು ಬೇಕೋ ನೀವು ಅದನ್ನ ಸೆಲೆಕ್ಟ್ ಮಾಡ್ಕೊಬಹುದು. ಸೊ ಮುದ್ದೆನೂ ಅಷ್ಟೇ, ಮುದ್ದೆ, ಚಪಾತಿ, ಪರೋಟ ಯಾವ್ದಾದ್ರು ಒಂದ್ ತಗೊಬಹುದು. ಸೊ ನಾವು ಮುದ್ದೆ ತಗೊಂಡಿದೀವಿ. ಸೊ ಮೊದಲು ಸ್ವೀಟ್ ಇಂದ ಸ್ಟಾರ್ಟ್ ಮಾಡೋಣ. ಇವತ್ತು ಜಿಲೇಬಿ ತಂದಿದ್ದಾರೆ. ಸೊ ಒಂದೊಂದ್ ದಿನ ಒಂದೊಂದ್ ತರ ಸ್ವೀಟ್ ಇರುತ್ತಂತೆ. ಇವತ್ತು ಜಿಲೇಬಿ ಇದೆ. ಸೊ ಫ್ರೆಶ್ ಜಿಲೇಬಿ ಚೆನ್ನಾಗಿದೆ. ಸೊ ಮುದ್ದೆಯಿಂದ ಟೇಸ್ಟ್ ಮಾಡೋಣ. ಸೊ ಕೈನ ಸ್ವಲ್ಪ ಹಿಂಗ್ ಒದ್ದೆ ಮಾಡ್ಕೊಂಡು ಮುದ್ದೆ ಮತ್ತೆ ಚಾಪ್ಸ್ ಕಾಂಬಿನೇಷನ್ ಸಖತ್ತಾಗಿದೆ. ಸೊ ಚಾಪ್ಸ್ ಅಂತ ಯಥೇಚ್ಛವಾಗಿ ಖಾರ ಹಾಕಿ ಮಾಡಿದ್ದಾರೆ. ಸೊ ಸ್ಪೈಸಿ ಲವರ್ಸ್ಗಂತೂ ಸಖತ್ ಇಷ್ಟ ಪಡ್ತಾರೆ. ಸೊ ಸೂಪರ್. ಮುದ್ದೆಗಂತೂ ಒಳ್ಳೆ ಟೇಸ್ಟ್ ಸಿಗ್ತಾ ಇದೆ. ಸೊ ಇನ್ನ ಚಿಕನ್ ನೋಡೋದಾದ್ರೆ ನೋಡಿ ಏನ್ ಸಾಫ್ಟ್ ಆಗಿದೆ ಅಂತ, ಚೆನ್ನಾಗಿ ಬೆಂದಿದೆ. ಸೊ ಹಿಂಗ್ ಪ್ರೆಸ್ ಮಾಡ್ತಿದ್ದೆ ಹಂಗೆ ಸಪ್ರೇಟ್ ಆಗೋಯ್ತು ಮೂಳೆಯಿಂದ. ಟೆಂಡರ್ ಚಿಕನ್ ಯೂಸ್ ಮಾಡಿದ್ದಾರೆ. ಸೊ ಸಖತ್ತಾಗಿದೆ. ಆ ಚಾಪ್ಸ್ ಜೊತೆ ಉಪ್ಪು ಖಾರ ಎಲ್ಲ ಸಖತ್ತಾಗಿ ಹಿಡಿದಿದೆ. ಮತ್ತೆ ಚಿಕನ್ ಚಾಪ್ಸ್ ಮಾತ್ರ ಸೂಪರ್. ನೆಕ್ಸ್ಟ್ ಪೆಪ್ಪರ್ ಚಿಕನ್ ಇದೆ. ಸೊ ಪೆಪ್ಪರ್ ಚಿಕನ್ ನೋಡೋದಕ್ಕೆ ಒಂದು ಖಾರವಾಗಿ ಕಾಣ್ತಾ ಇದೆ. ಟೇಸ್ಟ್ ಮಾಡೋಣ. ಸೊ ಇವ್ರ ಹತ್ರ ಫುಲ್ ಡ್ರೈ ಇರೋದಿಲ್ಲ, ಸೆಮಿ ಗ್ರೇವಿ ಮಾಡಿರ್ತಾರೆ ಪೆಪ್ಪರ್ ಚಿಕನ್. ಸೊ ಟೇಸ್ಟ್ ಮಾಡೋಣ. ಸೂಪರ್. ಸೊ ಕೊನೆಯದಾಗಿ ಕುಷ್ಕಾ ಇದೆ. ಸೊ ಬರೀ ಕುಷ್ಕಾ ಟ್ರೈ ಮಾಡೋಣ ಒಂದ್ಸಲ. ನಿಮ್ಗೆ ಹೆವಿ ಮಸಾಲ ಎಲ್ಲ ಏನು ಅನ್ಸಲ್ಲ. ಲೈಟ್ ಆದ ಮಸಾಲ, ಸೆಟಲ್ಡ್ ಆದ ಮಸಾಲ ಸಖತ್ತಾಗಿದೆ. ಈ ರೈಸ್ ಜೊತೆ ಸ್ವಲ್ಪ ಚಾಪ್ಸ್ ಚಿಕನ್ ಹಾಕೊಂಡು, ಜೊತೆಗೆ ಈ ಪೆಪ್ಪರ್ ಚಿಕನ್ ಕೂಡ ಹಾಕೊಂಡು, ಮೇಲೆ ಸ್ವಲ್ಪ ಈರುಳ್ಳಿ ಇಟ್ಕೊಂಡು, ಪೆಪ್ಪರ್ ಚಿಕನ್ ಜೊತೆ ರೈಸ್ ಮಾತ್ರ ಒಳ್ಳೆ ಕಾಂಬಿನೇಷನ್ ಸಖತ್ತಾಗಿದೆ. ನೆಕ್ಸ್ಟ್ ಚಿಕನ್ ಕಬಾಬ್ ತಗೊಂಡಿದೀವಿ. ಸೊ ಅದನ್ನ ಟೇಸ್ಟ್ ಮಾಡ್ಬೇಡ. ಸೂಪರ್. ಮೇಲೆ ಒಂದು ಲೈಟ್ ಆದ ಕೋಟಿಂಗು, ಒಳ್ಳೆ ಜ್ಯೂಸಿ ಆಗಿ ಸಖತ್ತಾಗಿದೆ ಕಬಾಬ್ ಮಾತ್ರ. ಬಿಸಿ ಬಿಸಿ ಕಬಾಬು ತಿಂತಾರೆ ಒನ್ ಮೂರ್ ಅನ್ಬೇಕು ಆ ಥರ ಇದೆ. ಸೂಪರ್.
ಸೊ ನನಗೆ ಇಲ್ಲಿ ತುಂಬಾ ಇಷ್ಟ ಆಗಿದ್ದು ಅವ್ರು ಕೊಡ್ತಾ ಇರೋ ಕಾಂಬೋ. ಸೊ ನೀವೇನೋ ಸಪರೇಟ್ ತಗೋಬೇಕು ಅಂದ್ರೆ ಅದೇ ಜಾಸ್ತಿ ಪ್ರೈಸ್ ಆಗ್ಬಿಡುತ್ತೆ. ಎಲ್ಲ ಐಟಮ್ನು ಒಂದೇ ಕಾಂಬೋದಲ್ಲಿ ಕೊಡ್ತಾ ಇದಾರೆ, ಅದು ರೀಸನಬಲ್ ಪ್ರೈಸ್ಗೆ. ಸೊ ಅವ್ರು ಕೊಡ್ತಾ ಇರೋ ಕಾಂಬೋ ಒಬ್ರಿಗೆ ಸಫಿಶಿಯಂಟ್ ಆಗಿ ಹೊಟ್ಟೆ ತುಂಬುವಷ್ಟು ಕೊಡ್ತಾರೆ. ಸೊ ನೀವಿನ್ನ ಟ್ರೈ ಮಾಡಿಲ್ಲ ಅಂದ್ರೆ ನೀವು ಒಂದ್ಸಲ ಬಂದು ಟ್ರೈ ಮಾಡಿ ಹೇಗಿದೆ ಅಂತ ನಿಮ್ಮ ಅಭಿಪ್ರಾಯನ ಕಮೆಂಟ್ ಮುಖಾಂತರ ತಿಳಿಸಿ ಅಂತ ಹೇಳ್ತಾ ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಮತ್ತೆ ಮುಂದಿನ ವಿಡಿಯೋ ಸಿಗೋಣ. ಅಲ್ಲಿವರೆಗೂ ಧನ್ಯವಾದಗಳು.